Hi, I'm Kushida Panna and welcome to my YouTube channel. So, ನಾನು ಕೋವ್ಲಂಗೆ ಬಂದಿದ್ದೀನಿ, ಕೇರಳದಲ್ಲಿರೋ ಕೋವ್ಲಂ. ಆ್ಯಂಡ್ ನನಗೆ ಬ್ಲಾಗ್ ಮಾಡೋ ಯಾವುದೂ ಐಡಿಯಾ ಇರಲಿಲ್ಲ ಇಲ್ಲಿ, ಬಿಕಾಸ್ ಐ ಜಸ್ಟ್ ವಾಂಟೆಡ್ ಟು ಟೇಕ್ 3 days ಆಫ್ ಬ್ರೇಕ್ ಆ್ಯಂಡ್ ರಿಲ್ಯಾಕ್ಸ್ ಆ್ಯಂಡ್ ಜಸ್ಟ್ ಎಂಜಾಯ್ ಮೈ ಸ್ಟೇ ಹಿಯರ್. ಸೊ ವಿಡಿಯೋ ಮಾಡುವಂಥ ಯಾವುದೇ ಇಂಟೆನ್ಷನ್ ಇರಲಿಲ್ಲ, ಬಟ್ ಐ ರಿಯಲಿ ಫೆಲ್ಟ್ ಲೈಕ್ ದಿಸ್ ಪ್ಲೇಸ್, ನಾನು ಇಲ್ಲಿರೋ ಜಾಗ, ಇಟ್ ಡಿಸರ್ವ್ಸ್ ಅ ವಿಡಿಯೋ ಆ್ಯಂಡ್ ಪೀಪಲ್ ಶುಡ್ ನೋ ಅಬೌಟ್ ಇಟ್ ಅಂತ ಹೇಳ್ಬಿಟ್ಟು. ಸೊ ನಾನಿವಾಗ ನಿರಮಯ ವೆಲ್ನೆಸ್ ರಿಟ್ರೀಟ್ ಅಂತ ಒಂದು ಪ್ರಾಪರ್ಟಿಗೆ ಇದ್ದೀನಿ. ಆ್ಯಂಡ್ ಇಟ್ ಇಸ್ ಸೋ 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 ಬ್ಯೂಟಿಫುಲ್. ದ ವ್ಯೂ ಇಸ್ ಸ್ಟನ್ನಿಂಗ್, ಮತ್ತು ದ ರೂಮ್ಸ್ ಆರ್ ಬ್ಯೂಟಿಫುಲ್. ದ ಹೋಲ್ ಸ್ಟೇಸ್ ತುಂಬ ತುಂಬ ಚೆನ್ನಾಗಿದೆ. ದೇ ಹ್ಯಾವ್ ಬ್ಯೂಟಿಫುಲ್ ಸ್ಪಾಸ್ ಹಿಯರ್ ಆ್ಯಂಡ್ ಪಾಟ್ರಿ ಆ್ಯಕ್ಟಿವಿಟಿ ಆ್ಯಂಡ್ ಏನೋ ತುಂಬ ಕ್ರಾಫ್ಟ್ ಆ್ಯಕ್ಟಿವಿಟಿ ಎಲ್ಲನೂ ಇದೆ. ಸೊ ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಐ ರಿಯಲಿ ಥಾಟ್ ಒಂದು ಚಿಕ್ಕ ಬ್ಲಾಗ್ ಮಾಡೋಣ ಅಂತ, ಜಸ್ಟ್ ಟು ಶೋ ಹೌ ದ ಪ್ರಾಪರ್ಟಿ ಈಸ್. ಆ್ಯಂಡ್ ಆಲ್ಸೋ ಎನಿವೇ ನಾನು ಶುರು ಮಾಡಿದ್ದೆ. ಸೊ ಕೋವಲಮಲ್ಲಿ ನಾನು ಏನು ಮಾಡಿದೆ ಅಂತ ಹೇಳ್ಬಿಟ್ಟು, ಆ್ಯಂಡ್ ಪ್ಲ್ಯಾನಿಂಗ್ ಟು ಕಮ್ ಟು ಕೋವಲಂ. ದಯವಿಟ್ಟು ಈ ಪ್ಲೇಸ್ನ ಚೆಕ್ ಮಾಡಿ, ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ನಾನು ಕೋವಲಮಲ್ಲಿ ಎಲ್ಲೆಲ್ಲಿ ಹೋದೆ, ಏನೇನು ಮಾಡಿದೆ ಅಂತ ಹೇಳಿದ್ರು ಕೂಡ ಈ ಬ್ಲಾಗಲ್ಲಿದೆ. ಸೊ ಇಫ್ ಇಟ್ ಹೆಲ್ಪ್ಸ್ ಯು, ಇಫ್ ಯು ಎವರ್ ಡಿಸೈಡ್ ಟು ಕಮ್ ಟು ಕೋವಲಂ. ಹೋಟೆಲ್ ಆಲ್ಸೋ ಹೇಗಿದೆ ಅಂತ ಹೇಳಿ, ಹೌ ಬ್ಯೂಟಿಫುಲ್ ಇಟ್ ಇಸ್ ಡನ್ ಅಂತ. ಸೊ ಯು ಕ್ಯಾನ್ ಸಿ ಇನ್ ದ ವಿಡಿಯೋ. ಸೊ ದಿಸ್ ಇಸ್ ಹೌ ದ ರಿಸಾರ್ಟ್ ಲುಕ್ಸ್. ಅಫ್ಕೋರ್ಸ್ ತುಂಬ ದೊಡ್ಡದಾಗಿದೆ, ಬಟ್ ನನ್ನ ರೂಮಿಂದ ಹಿಂಗೆ ಕಾಣಿಸುತ್ತೆ. ಇದು ನಾನು ಇದ್ದಿದ್ದ ರೂಮ್, ಆ್ಯಂಡ್ ದಿಸ್ ಇಸ್ ದ ವ್ಯೂ ವಿಚ್ ಇಸ್ ಡೈ ಫಾರ್. ಆ್ಯಂಡ್ ಐ ಲವ್ ದಿಸ್ ಡೋರ್ ಆಫ್ ಕೋರ್ಸ್. ಆ್ಯಂಡ್ ಇದು ಸಿಟ್ಟಿಂಗ್ ಏರಿಯಾ ರೂಮಿಂದ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಇಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಸೊ ಒಂದು ಚಿಕ್ಕ ರೂಮ್ ಟೂರ್ ಮಾಡೋಣ ಅಲ್ಲ. ಸೊ ದಿಸ್ ಇಸ್ ದ ರೂಮ್. ತುಂಬ ತುಂಬ ಕ್ಯೂಟ್ ಆಗಿದೆ. ಆ್ಯಂಡ್ ಇದು ರೂಮಿಂದ ವ್ಯೂ. ಅಫ್ಕೋರ್ಸ್ ಬೆಡ್ಡಿಂದ ಎದ್ದೇಳ್ತಿದ್ದಂಗೆ ದಿಸ್ ಇಸ್ ದ ವ್ಯೂ. ಆ್ಯಂಡ್ ರೂಮ್ ತುಂಬ ಚಿಕ್ಕದಾಗಿ ಕೋಸಿ ಆಗಿದೆ. ಸೊ ಅಪ್ಯಾರೆಂಟ್ಲಿ ದೇರ್ ಐಡಿಯಾ ಇಸ್ ದ್ಯಾಟ್ ಅಲ್ಲಿ ಬಂದವರು ಆಚೆ ಕೂತ್ಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು, ರೂಮ್ ಒಳಗೆ ಸೇರ್ಕೊಂಡಿರಬಾರ್ದು ಅಂತ ಹೇಳ್ಬಿಟ್ಟು. ಆ್ಯಂಡ್ ದಿಸ್ ಇಸ್ ದ ಬಾತ್ರೂಮ್. ಅಫ್ಕೋರ್ಸ್ ವೆರಿ ವೆರಿ ಕ್ಯೂಟ್ ಆ್ಯಂಡ್ ಕೋಸಿ. ಇದು ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಟು ಸಿಟ್. ಅಲ್ಲಿ ಆರಾಮಾಗಿ ಕೂತ್ಕೊಂಡು ತುಂಬ ಹೊತ್ತು ಚಿಲ್ ಮಾಡ್ತಾ ಇದ್ದೆ ನಾನು. ಆ್ಯಂಡ್ ಅಫ್ಕೋರ್ಸ್ ಬೀಚ್ ಎದುರುಗಡೆ ಕೂತ್ಕೊಂಡು ಐ ವಾಸ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ದೇರ್. ನಂಗೆ ರಿಯಲೈಸೇ ಆಗಿಲ್ಲ ದಟ್ ಐ ಆಮ್ ಅ ಬೀಚ್ ಪರ್ಸನ್ ಅಂಟಿಲ್ ಐ ಕೇಮ್ ಟು ದಿಸ್ ಪ್ಲೇಸ್. ಮೋಸ್ಟ್ ಆಫ್ ಟೈಮ್ ನಾವು ಇಲ್ಲಿ ಚಿಲ್ ಮಾಡ್ತಿದ್ದೆ. ಆ್ಯಂಡ್ ಎಲ್ಲ ಕಡೆಯಿಂದ ಬೀಚ್ ವ್ಯೂ ಇದೆ. ಇದು ರೆಸ್ಟೋರೆಂಟ್ ವ್ಯೂ. ಇದು ಬಂದು ಅವರ ಲೈಬ್ರರಿ ಏರಿಯಾ. ಇಲ್ಲೇ ಪೋಟ್ರಿ ಕ್ಲಾಸಸ್, ಕ್ರಾಫ್ಟ್ ಕ್ಲಾಸಸ್ ಎಲ್ಲ ನಡೆಯುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್. ಇದು ಸ್ಪಾ, ಆ್ಯಂಡ್ ದೇ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪಾ ಇಲ್ಲಿ. ಸೊ ಇನ್ ಹೌಸ್ ಡಾಕ್ಟರ್ಸ್ ಇದ್ದಾರೆ, ಅವ್ರ ಜೊತೆ ನೀವು ಕನ್ಸಲ್ಟೇಷನ್ ತೊಗೋಬೋದು. ನಿಮ್ಮ ಬಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ನಿಮ್ಮ ಕನ್ಸರ್ನ್ಸ್ ಏನು ಅಂತ ಹೇಳಿದ್ರೆ ನಿಮ್ಮ ಬಾಡಿ ಟೈಪ್ ನೋಡಿಬಿಟ್ಟು ಅದ್ರ ಅಕಾರ್ಡಿಂಗ್ ಅವರು ಸ್ಪಾ ಸಜೆಸ್ಟ್ ಮಾಡ್ತಾರೆ. ಐ ಆಮ್ ಆ್ಯಕ್ಚುಲಿ ನಾಟ್ ಅ ಬೀಚ್ ಪರ್ಸನ್, ಬಟ್ ನಾನು ಯೂಶ್ವಲಿ ಮೌಂಟೇನ್ಸ್ಗೆ ಹೋಗೋದು. ವೆರಿ ರೇರ್ ನಾನು ಬೀಚ್ ಕಡೆ ಹೋಗೋದು, ಬಟ್ ಐ ರಿಯಲಿ ಎಂಜಾಯ್ಡ್ ಸ್ಟೇಯಿಂಗ್ ಹಿಯರ್ ಇನ್ ದಿಸ್ ಪ್ಲೇಸ್. ಸೋ ಬ್ಯೂಟಿಫುಲ್. ಅಂದರೆ ಔಟ್ ಆಫ್ ಆಲ್ ದ ಕೇಯಾಸ್, ಏನು ಅಂದರೆ ಏನೂ ಇಲ್ಲ. ಇಟ್ ಜಸ್ಟ್ ಯು, ದ ಓಷನ್ ವೇವ್ ಸೌಂಡ್ ಅಷ್ಟೇ ಇದ್ದಿದ್ದು. ಆ್ಯಂಡ್ ಇಟ್ ವಾಸ್ ಸೋ ಸೆರೀನ್ ಟು ಸ್ಟೇ ಹಿಯರ್. ಅದಕ್ಕೆ ಐ ಡಿಸೈಡೆಡ್ ಟು ಡೂ ಅ ವ್ಲಾಗ್ ಜಸ್ಟ್ ಟು ಶೋ ಹೌ ಬ್ಯೂಟಿಫುಲ್ ದ ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು. ನಾನು ಜಾಸ್ತಿ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ, ಬಟ್ ಯಾ ಇಷ್ಟು ದೂರ ಹೋಗಿದ್ನಲ್ಲ. ಸೊ ಐ ಥಾಟ್ ನಾನು ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ಬೇಡ ಅಂತ. ಬಟ್ ನಾನು ಯೂಶ್ವಲಿ ಸ್ಯಾರಿ ಕ್ಯಾರಿ ಮಾಡ್ತೀನಿಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ. ಈ ಸತಿ ಮರ್ತೋಗ್ಬಿಟ್ಟಿದೆ. ಸೊ ಅಲ್ಲೇ ಕೋವ್ಲಂ ಸಿಟಿಗೆ ಹೋಗಿ ಒಂದು ಹ್ಯಾಂಡ್ಲೂಮ್ ಶಾಪಿಗೆ ಹೋಗಿ ನಾನೊಂದು ಸೀರೆ ಪರ್ಚೇಸ್ ಮಾಡಿದೆ. ದೇ ಹ್ಯಾವ್ ಬ್ಯೂಟಿಫುಲ್ ಕಲೆಕ್ಷನ್ ಇಫ್ ಯು ಎವರ್ ದೇರ್. ಈ ಒಂದು ಶಾಪ್ನ ಚೆಕ್ ಮಾಡಿ. ದಿಸ್ ಇಸ್ ದ ನೇಮ್ ಆಫ್ ದ ಪ್ಲೇಸ್. ಸೊ ಇದು ವಿಳಿಂಗಮ್ ಪೋರ್ಟ್. ರೀಸೆಂಟಾಗಿ ಮೋದಿ ಅವ್ರು ಬಂದ್ಬಿಟ್ಟು ಆ್ಯಕ್ಚುಲಿ ಇನಾಗ್ರೇಟ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ಫಿಶಿಂಗ್ ವಿಲೇಜ್ ಕೂಡ ಇದೆ, ವಿಚ್ ವಾಸ್ ರಿಯಲಿ ನೈಸ್ ಟು ವಾಚ್. ಆ್ಯಂಡ್ ಈ ಒಂದು ಪೋರ್ಟ್ ನನ್ನ ಹೋಟೆಲಿಂದ ಇರೋ ರೆಸಾರ್ಟಲ್ಲಿ ಕೂಡ ವ್ಯೂ ಇತ್ತು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೋಗ್ತಾ ಬರ್ತಾ ಶಿಪ್ಪೆಲ್ಲ ಬರೋದು ಹೋಗೋದು ತುಂಬ ಚೆನ್ನಾಗಿತ್ತು. ನಾನು ಕಾಯ್ಕೊಂಡು ನೋಡ್ಕೊಂಡಿರ್ತಿದ್ದೆ, ವಿಚ್ ವಾಸ್ ರಿಯಲಿ ನೈಸ್. ಸೊ ಇದಾದಮೇಲೆ ಐ ವೆಂಟ್ ಟು ಟೆಂಪಲ್, ಶಿವ ಟೆಂಪಲ್ ಅಂತ. ಟೆಂಪಲ್ ಒಳಗಡೆ ಹೋಗಿರಲಿಲ್ಲ ನಾನು, ಇದು ಆಚೆಯಿಂದನೇ ಕಾಣಿಸೋದು. Here there have a stream.
close to the sea. You know the story behind that. The Pandava, the ancient time they visit here, and that time Panjari is thirsty, and she want to drink water, but here have a fresh water, but she can't drink because the water is flowing through the rock. That time Bhimasena just put his knee on the rock, and there have a mark of the knee. Then she can drink the water easily. So you can see there is a place, but now it's closed. ಸೊ ಇದಾದಮೇಲೆ ನನ್ನ ಡ್ರೈವರ್ ಕಮ್ ಗೈಡ್ ಅವರು ನನ್ನ ಒಂದು ಸ್ಪೈಸಸ್ ಶಾಪ್ ಕರ್ಕೊಂಡು ಹೋಗಿದ್ರು ಬಿಕಾಸ್ ನನಗೆ ವೆನಿಲಾ ಪಾಟ್ಸ್ ಸಿಗಬೇಕಿತ್ತು. ತುಂಬ ಒಳ್ಳೆ ಪ್ರೈಸ್ ಸಿಕ್ತು. ಯೂಶ್ವಲಿ ಇದು ಒಂದು ಸ್ಟಿಕ್ಗೆ 300 to 400 rupees ಇರುತ್ತೆ, ಬಟ್ ನಂಗೆ 150 rupeesiಗೆ ಸಿಕ್ತು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಸೊ ಅದಾದಮೇಲೆ ನಾನೊಂದು ಸನ್ಸೆಟ್ ಪಾಯಿಂಟ್ಗೆ ಹೋಗಿದ್ದೆ. ಇವರು ತುಂಬ ತುಂಬ ಒಳ್ಳೆ ಗೈಡ್. ನನಗೆ ಎಲ್ಲ ಒಂದು ಬ್ಯೂಟಿಫುಲ್ ಅನ್ಟಚ್ಡ್ ಪ್ಲೇಸಸ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾಯಿದ್ರು. ಇದು ಸನ್ಸೆಟ್ ಪಾಯಿಂಟ್ ವಿಚ್ ವಾಸ್ ಸೋ ಬ್ಯೂಟಿಫುಲ್. ನಾನು ಆಗಲೇ ಹೋಗಿದ್ದು ಶಿವ ಅದು ಸ್ಟ್ಯಾಚು ಕೂಡ ಕಾಣಿಸ್ತಿದೆ ನೋಡಿ ಅಲ್ಲಿ. ಇವರೇ ನನ್ನ ಡ್ರೈವರ್ ಮತ್ತು ಗೈಡ್. ನಾನು ಆ್ಯಕ್ಚುಲಿ ಜಸ್ಟ್ ಸೀರೆ ತೊಗೊಳಕ್ಕೆ ಅಂತ ಆಚೆ ಹೋಗಿದ್ದೆ, ಬಟ್ ಅಲ್ಲೇ ಸುತ್ತಮುತ್ತ ತುಂಬ ಒಳ್ಳೊಳ್ಳೆ ಪ್ಲೇಸಸ್ ತೋರಿಸಿದ್ರು. ಐ ವಾಸ್ ಸೋ ಹ್ಯಾಪಿ ಎಂಡ್ ಆಫ್ ದ ಡೇ. ಸೊ ನೆಕ್ಸ್ಟ್ ಡೇ ನಾನು ಫೈನಲಿ ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೆ, ವಿಚ್ ವಾಸ್ ಸೋ ಬ್ಯೂಟಿಫುಲ್. ತುಂಬ ಖುಷಿ ಆಯಿತು ನನಗೆ ಟೆಂಪಲ್ಗೆ ಹೋಗಿ. ಅಫ್ಕೋರ್ಸ್ ಒಳಗಡೆ ಫೋನೆಲ್ಲ ಏನೂ ಅಲೌಡ್ ಇಲ್ಲ, ಸೊ ಹೊರಗಡೆನೇ ನಾನು ಜಸ್ಟ್ ಒಂದು ವೀಡಿಯೋ ತೊಗೊಂಡೆ. ಬಟ್ ಈ ಒಂದು ಕೋವಲಂ ಟ್ರಿಪ್ ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಐ ಥಿಂಕ್ ಇಟ್ ವಾಸ್ ವೆಲ್ ಡಿಸರ್ವ್ ಬ್ರೇಕ್ ದಟ್ ಐ ನೀಡೆಡ್. ಸ್ಟೇ ಆಗಿರಲಿ, ಅಲ್ಲಿ ಹೋಗಿದ್ದೊಂದು 2-3 ಪ್ಲೇಸಸ್ ಆಗಿರಲಿ, ಇಟ್ ವಾಸ್ ಸೋ ಪೀಸ್ಫುಲ್ ಆ್ಯಂಡ್ ಸೋ ಸ್ಯಾಟಿಸ್ಫೈಯಿಂಗ್. ಆ್ಯಂಡ್ ಇಫ್ ಯು ಆರ್ ಅರೌಂಡ್ ಅಲ್ಲೆಲ್ಲಾದರೂ ಇದ್ದರೆ, ನೀವು ಈ ಟೆಂಪಲ್ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಈ ಟೆಂಪಲ್ ನೋಡಿ. ಯು ವಿಲ್ ರಿಯಲಿ ಬಿ ವೆರಿ ಹ್ಯಾಪಿ. ಆ್ಯಂಡ್ ದೆನ್ ಆ ಡೇನ ನಾನು ಒಂದೊಳ್ಳೆ ಡಿನ್ನರ್ ಮಾಡಿ ಮುಗಿಸ್ದೆ. ದಿಸ್ ಪ್ಲೇಸ್ ಇಸ್ ಆ್ಯಕ್ಚುಲಿ ವೆರಿ ಬ್ಯೂಟಿಫುಲ್. ಫುಡ್ ತುಂಬ ಚೆನ್ನಾಗಿತ್ತು, ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು. ಐ ವಿಲ್ ಫೈಂಡ್ ಔಟ್ ಯಾವ ಪ್ಲೇಸ್ ಅದು ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ನಂಗೆ ಹೆಸರು ಮರ್ತೋಗ್ಬಿಟ್ಟಿದೆ, ಬಟ್ ನಾನು ಚೆಕ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಖಂಡಿತ ಹಾಕ್ತೀನಿ. ಆ್ಯಂಡ್ ದೆನ್ ದ ನೆಕ್ಸ್ಟ್ ಡೇ, ಇದು ನನ್ನ ಲಾಸ್ಟ್ ಡೇ ಆಗಿತ್ತು ರೆಸಾರ್ಟಲ್ಲಿ. ಐ ಟ್ರೈಡ್ ಮೈ ಹ್ಯಾಂಡ್ಸ್ ಆನ್ ಪಾಟ್ರಿ. ತುಂಬ ಇಷ್ಟ ಆಯಿತು ನನಗೆ. ವೆರಿ ಥೆರಪ್ಯೂಟಿಕ್ ಇಟ್ ವಾಸ್. ಸೊ ನಾನು ಪಾಟ್ರಿ ಕ್ಲಾಸಸ್ಗೆ ಹೋಗಬೇಕು ಡಿಸೈಡ್ ಮಾಡ್ತಾ ಇದ್ದೆ. ಆದಮೇಲೆ ಒಂದು ಚಿಕ್ಕ ಬೌಲ್ ಮಾಡಿದೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದಾಗ. ಸೊ ಬೇಸಿಕಲಿ ಈ ಕೋವಲಂ ಟ್ರಿಪ್ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಅ ಮಚ್ ನೀಡೆಡ್ ಬ್ರೇಕ್ ಫಾರ್ ಮೀ. ವ್ಲಾಗ್ ಮಾಡೋ ಯಾವುದೇ ಐಡಿಯಾ ಇರಲಿಲ್ಲ, ಬಟ್ ಸ್ಟಿಲ್ ನಾ ಈ ಜಾಗದ ಬಗ್ಗೆ ನಿಮಗೆ ಹೇಳಲೇಬೇಕಾಗಿತ್ತು. ಬಟ್ ಬಿಕಾಸ್ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಸೊ ಇಫ್ ಯು ಆರ್ ಅರೌಂಡ್ ಆ್ಯಂಡ್ ಇಫ್ ಯು ಆರ್ ಪ್ಲಾನಿಂಗ್ ಟು ಗೋ ಟು ಕೋವಲಂ, ಪ್ಲೀಸ್ check it out. And thank you so much for watching this vlog. See you soon. Bye.